ವರ್ಷದ ಮೊದಲ ಉಡಾವಣೆಗೆ ಇಸ್ರೋ ಈಗ ಸಜ್ಜಾಗಿದೆ. ಭೂ ಸರ್ವೇಕ್ಷಣಾ ಉಪಗ್ರಹವನ್ನ ಹೊತ್ತು ಸಾಗಲಿದೆ PSLV C62. ದೇಶದ ರಕ್ಷಣೆಗೆ ಮತ್ತಷ್ಟು ಬಲ ನೀಡಲಿರುವ ಉಪಗ್ರಹ. DRDO ಅಭಿವೃದ್ಧಿಪಡಿಸಿರುವ ಅನ್ವೇಷ ಉಪಗ್ರಹವನ್ನ ಹೊತ್ತು PSLV C62 ನಭಕ್ಕೆ ಇವತ್ತು ಜಿಗಿಯುತ್ತೆ. ಒಟ್ಟು 16 ಉಪಗ್ರಹಗಳನ್ನು ಒಂದೇ ಸಲಕ್ಕೆ ಒಯ್ಯಲಿರುವ ರಾಕೆಟ್ ಒಟ್ಟು 250 ಟನ್ ತೂಕದ ಸಾಮಗ್ರಿಯನ್ನ ಹೊತ್ಕೊಂಡು ಇವತ್ತು ರಾಕೆಟ್ ನಭಕ್ಕೆ ಜಿಗಿಯುತ್ತೆ. ಬ್ರಿಟನ್, ಥೈಲ್ಯಾಂಡ್ನ ಉಪಗ್ರಹಗಳು ಕೂಡ ಉಡಾವಣೆ ಆಗ್ತಾ ಇದ್ದಾವೆ. ರಕ್ಷಣೆಗೆ ಇದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆಗಸದಿಂದ ಶತ್ರುಗಳ ಮೇಲೆ ಸೂಕ್ಷ್ಮ ಕಣ್ಣಿಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. 600 ಕಿಲೋಮೀಟರ್ ಎತ್ತರದಿಂದ ಸ್ಪಷ್ಟ ಚಿತ್ರಣವನ್ನ ತೆಗೆಯುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಪೊದೆಗಳಲ್ಲಿ, ಗಡಿಗಳಲ್ಲಿ ಅಡಗಿರುವ ಶತ್ರುಗಳ ಪತ್ತೆಗೂ ಕೂಡ ಇದು ನೆರವಾಗಬಹುದು. ಸೈನ್ಯದ ಟ್ಯಾಂಕರ್ಗಳ ದಾರಿಯಲ್ಲಿರುವ ಸ್ಫೋಟಕಗಳನ್ನ ಪತ್ತೆ ಮಾಡೋದಕ್ಕೆ ಇದು ನೋಡಿ ಭಾರಿ ಪ್ರಾಮುಖ್ಯತೆ ಪಡೆದುಕೊಳ್ಳೋದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಆದಂತ ಬಾಂಬ್ ಬ್ಲಾಸ್ಟ್ಗಳಾಗಿರ್ಬೋದು ಅಥವಾ ಭೂಮಿಯ ಅಡಿಯಿಂದ ಇವರು ಏನು ಭಯೋತ್ಪಾದಕರು ಬ್ಲಾಸ್ಟ್ ಮಾಡಿದ್ದು ವೆಹಿಕಲ್ಗಳೆಲ್ಲ ಇದಾಗಿ ನಾವು ನೋಡಿದ್ದೀವಿ. ಬಹಳ ಇಂಥ ಪ್ರಕರಣಗಳನ್ನು ನೋಡಿದ್ದೀವಿ. ಇದೆಲ್ಲದಕ್ಕೂ ಕೂಡ ಈ ರಕ್ಷಣೆಗೆ ಅಥವಾ ಈ ಎಲ್ಲ ಒಂದು ಡಿಫೆನ್ಸ್ಗೆ ಇದು ತುಂಬಾ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ. ಟ್ಯಾಂಕರ್ ಸಾಗುವ ಮಣ್ಣಿನ ಮಾದರಿಯ ಮಾಹಿತಿಯನ್ನು ರವಾನೆ ಮಾಡುತ್ತೆ. ಸೈನಿಕರು ಸಾಗಲು ಸೂಕ್ತ ದಾರಿಯ ಮಾಹಿತಿಯನ್ನು ರವಾನೆ ಮಾಡುತ್ತೆ. ಗಡಿಯಲ್ಲಿ ವೈರಿಗಳ ಚಲನವಲನದ ಮೇಲೆ ನಿಗಾ ಇಡುತ್ತೆ. HRS ತಂತ್ರಜ್ಞಾನದ ಮೂಲಕ ವಸ್ತುಗಳ ಪತ್ತೆ ಮಾಡುವ ಶಕ್ತಿಯನ್ನು ಇದು ಹೊಂದಿದೆ. 100ಕ್ಕೂ ಅಧಿಕ ರೀತಿಯ ಬೆಳಕು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನ ಇದು ಹೊಂದಿರೋದ್ರಿಂದಾಗಿ ಈ ಉಪಗ್ರಹ 3, 2, 1, 0. S139 motor and both strap-ons ignite. Here's the pillar of Lift fire off normal. meets the P1 tracking. canvas of P2 blue. tracking. PSLV P2 tracking. C62 P2 flying tracking. the umbilical P4 tower, a tracking. majestic liftoff. PSLV C62 प्रमोचन यान का सफलतापूर्ण उत्थापन प्रथम प्रमोचन मंच से और बढ़ चला है अपनी उद्देश्य कक्षा की ओर। इस मिशन को पूरा करने के लिए EOS N1 उपग्रह First stage उद्देश्य कक्षा performance की ओर। normal. Shar ground station is tracking presently for 70 seconds after a lift of the S139 motor, and the two strap-ons will together develop thrust. प्रथम चरण का निष्पादन पूरी तरह सामान्य। यान Shar one अपेक्षित engine पथ main का auto. अनुकरण करता हुआ जा रहा है। Shar 2 engine main auto. Both strap-ons separated. There's a confirmation from the range operations director that the strap-on motors have been separated from the ongoing launch vehicle. However, the core S139 motor continues to burn and develop thrust. दोनों स्ट्रैप-ऑन बूस्टर को यान से पृथक कर दिया गया है First stage तथा performance कोर बूस्टर अभी भी प्रज्वलित है। ಇನ್ನು ನೋಡಿ, ವರ್ಷದ ಮೊದಲ ದೊಡ್ಡ ಉಡಾವಣೆ ಆಗಿದೆ. ಈಗ ನಮ್ಮ ರಕ್ಷಣಾ ವಲಯಕ್ಕೆ ಅತಿ ದೊಡ್ಡ ಶಕ್ತಿ ಬಂದಂಗಾಗಿದೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ರಕ್ಷಣಾ ವಿಶ್ಲೇಷಕರಾಗಿರುವ ಗಿರೀಶ್ ಲಿಂಗಣ್ಣ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇದನ್ನ ತಾವು ಹೇಗೆ ನೋಡ್ತಾ ಇದ್ದೀರಿ? ಭೂ ಸರ್ವೇಕ್ಷಣಾ ಉಪಗ್ರಹ ಇದು ಹೇಗೆ ನಮಗೆ ಬಹಳ ಪ್ರಾಮುಖ್ಯ ಮತ್ತೆ ಎಷ್ಟು ಮಹತ್ವ, ಹಾಗೆ ನಮ್ಗೆ ಎಷ್ಟು ದೊಡ್ಡ ಶಕ್ತಿ ಆಗುತ್ತೆ ಅಂತ ತಮ್ಗನ್ಸುತ್ತೆ ಸರ್? ಇದೊಂದು ಹೈಪರ್ ಸ್ಪೆಕ್ಟ್ರಲ್ ಕ್ಯಾಮ್ರಾ ಹೊಂದಿರುವಂತ ಈ ಸ್ಯಾಟಿಲೈಟ್ EOS N1 ಅನ್ನೋ ಸ್ಯಾಟಿಲೈಟ್ ನ ಕ್ಯಾರಿ ಮಾಡ್ತಾ ಇದೆ. ಅದು ಪ್ರೈಮರಿ ಸ್ಯಾಟಿಲೈಟ್, DRDO ಅವರು ಬಿಲ್ಡ್ ಮಾಡಿರುವಂತ ಸ್ಯಾಟಿಲೈಟ್. ಈ ಹೈಪರ್ ಸ್ಪೆಕ್ಟ್ರಲ್ ಅಂದ್ರೆ ಏನು ಅಂದ್ರೆ, ಈಗ ನಮ್ಮ ಕಣ್ಣಿಗೆ ಒಂದು 3-4 ಕಲರ್ ಕಾಣಿದ್ರೆ, ಈ ಹೈಪರ್ ಸ್ಪೆಕ್ಟ್ರಲ್ಗಳಲ್ಲಿ ತುಂಬಾ ಕೆಲವು ಕಲರ್ಗಳು ನಮ್ ಕಣ್ಣು ಕಾಣದೇ ಇರೋಂತ ಕೆಲವು ಕಲರ್ಗಳಾಗ್ಲಿ, ವೇವ್ ಲೆನ್ಸ್ ಆಗ್ಲಿ, ಅದು ಕ್ಯಾಪ್ಚರ್ ಮಾಡಬಲ್ಲ ಒಂದು ಶಕ್ತಿ ಇರುತ್ತೆ. ಈವನ್ ಹೀಟ್ ವೇವ್ ಸಹಿತ ಕ್ಯಾಪ್ಚರ್ ಮಾಡಬಹುದು. ಅದು ಹೀಟ್ ಜನರೇಟ್ ಆದ್ರೂ ಕ್ಯಾಪ್ಚರ್ ಮಾಡಬಹುದು. ಸೊ ಈ ತರ ಅದನ್ನ ಇನ್ಫ್ರಾರೆಡ್ ರೇಸ್ ಅಂತಾರೆ, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರೀತಾರೆ. ಸೊ ಈಗ ಒಂದು ವಸ್ತು ಭೂಮಿ ಮೇಲೆ ಇದ್ರೆ ಅದು ಕೆಲವು ಲೈಟ್ಸ್ ಗಳನ್ನ ಜನರೇಟ್ ಮಾಡುತ್ತೆ, ಕೆಲವು ಲೈಟ್ಸ್ ಅಬ್ಸರ್ವ್ ಮಾಡುತ್ತೆ, ಕೆಲವು ಲೈಟ್ಸ್ ಜನರೇಟ್ ಮಾಡುತ್ತೆ. ಸೊ ಇದನ್ನ ತುಂಬಾ ನಿಖರವಾಗಿ ಒಂದು ಪಿಕ್ಚರ್ ಫ್ರೇಮ್ ಮಾಡ್ಕೊಳ್ಳುತ್ತಿದ್ದು.
So, ಈ ಪಿಕ್ಚರ್ ಫ್ರೇಮ್ ಮಾಡೋದ್ರಿಂದ ಈ ಕ್ಯಾಮೋಫ್ಲೇಜ್ ಅಂದ್ರೆ ಈಗ ಒಂದ್ ಟ್ಯಾಂಕರ್ ನ ಆ ಏರಿಯಾ ತಕ್ಕನಾಗಿ ಕಲರ್ಗೆ ಏನಾರ ನಾವು ಹೊಚ್ಚಿಕೆ ಮಾಡಿ ಇಟ್ಟಿದ್ರು ಸಹಿತ ಇದು ಏನಾಗುತ್ತೆ, ಅದು ಟ್ಯಾಂಕರ್ ಅಂತ ಬಹಳ ನಿಖರವಾಗಿ ಕಂಡುಹಿಡಿಯುತ್ತೆ ಅದು. ಅದು ಇದರ ದೊಡ್ಡ ಒಂದು ಏನಂತ ಹೇಳ್ತಾರೆ ಶಕ್ತಿ. ಜೊತೆಯಲ್ಲಿ ಇನ್ನ ಬರೇ ಡಿಫೆನ್ಸ್ ಕಲ್ಲ, ಇದು ಈವನ್ ಈ ಗಿಡಗಳಾಗಿರ್ಬೋದು, ಸಾಯಲ್ ಎಷ್ಟು ಚೆನ್ನಾಗಿದೆ, ಹೆಲ್ತ್ ಆಫ್ ದಿ ಸಾಯಲ್, ಈ ತರ ಅನೇಕ ವಿಚಾರಗಳನ್ನ ಅದು ನಮ್ಗೆ ಬೆಳಕಿಗೆ ತರುತ್ತೆ. ಅದ್ರ ಜೊತೆ ಏನಾದ್ರು GPS ಕಂಬೈನ್ ಮಾಡ್ಕೊಂಡ್ರೆ, ಅಂದ್ರೆ ಈ ಜಿಯೋಲಾಜಿಕಲ್ ಮ್ಯಾಪ್ಸ್ ಗಳೆಲ್ಲ ಬರುತ್ತಲ್ಲ, ಅದನ್ನ ಇದ್ರ ಜೊತೆ ಕಂಬೈನ್ ಮಾಡಿದ್ರೆ ಅದೊಂದು 3D ವ್ಯೂ ತರ ರಚನೆ ಮಾಡಿ ಒಂದು ಟೌನ್ ಪ್ಲಾನಿಂಗ್ ಇಲ್ಲ ಬಹಳ ಅನೇಕ ಇದಕ್ಕೆ ಅದನ್ನ ಉಪಯೋಗಿಸ್ಕೋಬಹುದು. ಈವನ್ ಟೆರೈನ್ ಹೆಂಗಿದೆ, ಅಲ್ಲಿ ನಾವು ಶಿಫ್ಟ್ ಮಾಡಬೇಕಾದ್ರೆ ಯಾವ ತರ ವೆಹಿಕಲ್ಸ್ ನ ಶಿಫ್ಟ್ ಮಾಡಬಹುದು ಆ ಟೆರೈನ್ ಅಲ್ಲಿ, ಆ ತರ ವಿಜುವಲ್ ಆಗಿ ಒಂದು ಕ್ರಿಯೇಟ್ ಮಾಡಿ ಸಹಿತ ಚೆಕ್ ಮಾಡ್ಕೋಬಹುದು ಈ ಒಂದು ಮ್ಯಾಪ್ಸ್ ಗಳಲ್ಲಿ. ಇದು ಇದರ ವಿಶೇಷತೆ. ಇದರ ಜೊತೆ ಹತ್ತತ್ರ ಆಲ್ಮೋಸ್ಟ್ 15 ಮಿನಿ ಸ್ಯಾಟಲೈಟ್ಸ್ ಹೋಗಿದೆ. ಅಂದ್ರೆ ಈಗ ಒಂದು ಕಿಟ್ಸ್ ಅಂತ ಒಂದು ಸ್ಪೇಸ್ ಬೇಸ್ಡ್ ಕಂಪ್ನಿ, ಅದು ರೀಯೂಸಬಲ್ ಅಂದ್ರೆ ಅದು ಮತ್ತೆ 4th ಸ್ಟೇಜ್ ಆಫ್ PSLV ಜೊತೆ ಸಮುದ್ರಕ್ಕೆ ಬೀಳುತ್ತೆ. ಅದನ್ನು ಇದ್ರ ಜೊತೆ ಬಿದ್ದಾಗ ಅದು ಎಷ್ಟು ಮಟ್ಟಕ್ಕೆ ತಡ್ಕೊಳ್ಳುತ್ತೆ, ಆ ಶೇಪ್ ಒರಿಜಿನಲ್ ಆಗಿ ರಿಟೈನ್ ಆಗುತ್ತಾ ಇಲ್ಲ ಬರ್ನ್ ಆಗ್ಬಿಡುತ್ತಾ, ಅದ್ರ ಟೆಸ್ಟ್ ಇದರಲ್ಲಿ ನಡೀತಾ ಇದೆ. ಸೊ ಈ ತರ ಅನೇಕ ಟೆಸ್ಟ್ಗಳು ಇದರಲ್ಲಿ ಅನೇಕ ಸ್ಯಾಟಲೈಟ್ಸ್, ಬಹಳ ಯೂನಿವರ್ಸಿಟಿ ಸ್ಯಾಟಲೈಟ್ಸ್, ಈವನ್ ನಮ್ಮ ಬೆಂಗಳೂರು ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದಾನು ಒಂದು ಪೇಲೋಡ್ ಹೋಗ್ತಾ ಇದೆ ಟೆಸ್ಟ್ ಮಾಡಕ್ಕೆ. ಅವರು ಅಮೆಚ್ಯೂರ್ ರೇಡಿಯೋ ಟೆಸ್ಟಿಂಗ್ ಅಂತ ಮಾಡ್ತಾ ಇದ್ದಾರೆ. ಸೊ ಆ ತರ ಅನೇಕ ಪೇಲೋಡ್ಸ್ ಗಳನ್ನು ಈ ಸ್ಯಾಟಲೈಟ್ ಹೊತ್ತೊಳ್ತಾ ಇದೆ. ಇದು ಹತ್ತತ್ರ 18 ನಿಮಿಷದಲ್ಲಿ ಸಿಂಕ್ರನಸ್ ಆರ್ಬಿಟ್ ಅನ್ನೋದಕ್ಕೆ ಅದು ಹೋಗಿ ಸೇರ್ಕೊಳ್ಳುತ್ತೆ. 18 ಇಂದ 108 ನಿಮಿಷದಲ್ಲಿ ಒಟ್ಟು 16 ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾರೆ. ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ವರ್ಷದ ಮೊದಲ ಉಡಾವಣೆಗೆ ಇಸ್ರೋ ಈಗ ಸಜ್ಜಾಗಿದೆ. ಭೂ ಸರ್ವೇಕ್ಷಣಾ ಉಪಗ್ರಹವನ್ನ ಹೊತ್ತು ಸಾಗಲಿದೆ PSLV C62. ದೇಶದ ರಕ್ಷಣೆಗೆ ಮತ್ತಷ್ಟು ಬಲ ನೀಡಲಿರುವ ಉಪಗ್ರಹ. DRDO ಅಭಿವೃದ್ಧಿಪಡಿಸಿರುವ ಅನ್ವೇಷ ಉಪಗ್ರಹವನ್ನ ಹೊತ್ತು PSLV C62 ನಭಕ್ಕೆ ಇವತ್ತು ಜಿಗಿಯುತ್ತೆ. ಒಟ್ಟು 16 ಉಪಗ್ರಹಗಳನ್ನು ಒಂದೇ ಸಲಕ್ಕೆ ಒಯ್ಯಲಿರುವ ರಾಕೆಟ್ ಒಟ್ಟು 250 ಟನ್ ತೂಕದ ಸಾಮಗ್ರಿಯನ್ನ ಹೊತ್ಕೊಂಡು ಇವತ್ತು ರಾಕೆಟ್ ನಭಕ್ಕೆ ಜಿಗಿಯುತ್ತೆ. ಬ್ರಿಟನ್, ಥೈಲ್ಯಾಂಡ್ನ ಉಪಗ್ರಹಗಳು ಕೂಡ ಉಡಾವಣೆ ಆಗ್ತಾ ಇದ್ದಾವೆ. ರಕ್ಷಣೆಗೆ ಇದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆಗಸದಿಂದ ಶತ್ರುಗಳ ಮೇಲೆ ಸೂಕ್ಷ್ಮ ಕಣ್ಣಿಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. 600 ಕಿಲೋಮೀಟರ್ ಎತ್ತರದಿಂದ ಸ್ಪಷ್ಟ ಚಿತ್ರಣವನ್ನ ತೆಗೆಯುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಪೊದೆಗಳಲ್ಲಿ, ಗಡಿಗಳಲ್ಲಿ ಅಡಗಿರುವ ಶತ್ರುಗಳ ಪತ್ತೆಗೂ ಕೂಡ ಇದು ನೆರವಾಗಬಹುದು. ಸೈನ್ಯದ ಟ್ಯಾಂಕರ್ಗಳ ದಾರಿಯಲ್ಲಿ